ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫುಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿ ಅಜ್ಮঈನ್. ವೇದಿಕೆಯನ್ನು ಅಲಂಕರಿಸಿದಂತಹ ಗಣ್ಯ ವಿಶಿಷ್ಟ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಸಭಾಂಗಣದಲ್ಲಿ ಕುಳಿತಿರುವಂತಹ ಸಹೋದರ ಸಹೋದರಿಯರೇ, ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಕರ್ನಾಟಕದಾದ್ಯಂತ ತೌಹೀದಿನ ಸುಂದರವಾದ ಸಂದೇಶವನ್ನು ಕುರ್ಆನ್ ಮತ್ತು ಸುನ್ನತ್ತಿನ ಸಲಫು ಮನ್ಹಜ್ನ ಪ್ರಕಾರ ಜನಮನಗಳಿಗೆ ಮುಟ್ಟಿಸುವಂತಹ ಏಕೈಕ ಸಂಸ್ಥೆಯಾಗಿದೆ. ಹಲವಾರು ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಸಂದೇಶವನ್ನು ತಲುಪಿಸುವುದಕ್ಕಾಗಿ SKSM ಅಥವಾ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಬಹಳಷ್ಟು ಶ್ರಮಪಡ್ತಾ ಇದೆ. ಮನುಷ್ಯ ಅಲ್ಲಾಹನು ಎಲ್ಲ ಸೃಷ್ಟಿಗಳನ್ನು ಸೃಷ್ಟಿಸಿದ್ದಾನೆ, ಆದರೆ ಎರಡು ವಿಧವಿದೆ. ಒಂದು ಮನುಷ್ಯನ ಶರೀರ ಹಾಗೂ ಇನ್ನೊಂದು ಅಥವಾ ನಮ್ಮ ರೂಹ್, ಆತ್ಮ. ಅಲ್ಲಾಹನು ಈ ಶರೀರಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು, ಎಲ್ಲ ಆಹಾರ ವಸ್ತು ಇರಲಿ ಎಲ್ಲವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಶರೀರನ ಉತ್ತಮ ರೀತಿಯಿಂದ ಆರೋಗ್ಯವಾಗಿ ಬೆಳೆಸಬೇಕಾದರೆ ಎಲ್ಲ ವ್ಯವಸ್ಥೆಗಳು ಅಲ್ಲಾಹನು ಭೂಮಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾನೆ. ಅದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ, ಬೇಕಾದ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೇವೆ ಆ ಮೂಲಕ. ಅದೇ ರೀತಿಯಲ್ಲಿ ರೂಹಿಗೆ ಕೂಡ ಒಳ್ಳೆಯ ಆಹಾರ ಸಿಗಬೇಕು, ಪರಲೋಕದಲ್ಲಿ ವಿಜಯಿಯಾಗಬೇಕು ಅಂತ ಹೇಳಿದರೆ ಆ ರೂಹಿಗೆ ಬೇಕಾದ ಆಹಾರವನ್ನು ಕೂಡ ಅಲ್ಲಾಹನೇ ನಮಗೆ ಸೃಷ್ಟಿ ಕೊಟ್ಟಿದ್ದಾನೆ, ಅದೇ ಕುರ್ಆನ್. ಆ ಕುರ್ಆನ್ನ ಮೂಲಕ ನಾವು ಒಳ್ಳೆಯ ರೀತಿಯಲ್ಲಿ ಕಲಿತು ಅದರಂತೆ ನಡೆದರೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಕೋರ್ಟ್ನಲ್ಲಿ ವಿಜಯ ಸಾಧಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಆದ್ದರಿಂದ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಈ ಒಂದು ಮಹತ್ತರವಾದಂಥ ಲರ್ನ್ ದಿ ಕುರ್ಆನ್ ಎಂಬ ಯೋಜನೆಯನ್ನು ಹಮ್ಮಿಕೊಂಡು ಜನರಿಗೆ ಸುಲಭವಾಗಿ ಅವರ ಭಾಷೆಯಲ್ಲೇ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿ ಮುಂದುವರಿಯುತ್ತಾ ಇದ್ದೇವೆ. ಮೊದಲಿಗೆ ಒಂದೇ ಸೆಂಟರ್ ಉಳ್ಳಾಳದ ಇಸ್ಲಾಹಿ ಶಾಲೆಯಲ್ಲಿ ಆರಂಭಿಸಿದಂಥ ಈ ಪರೀಕ್ಷೆ ಈಗ 27 ಕೇಂದ್ರಗಳಿಗೆ ವ್ಯಾಪಿಸಿ ಸುಮಾರು 1500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಇದು ವ್ಯಾಪಕವಾಗಿ ಬೇರೆ ಬೇರೆ ಕಡೆ ಹಬ್ಬಿಸಬೇಕಾಗಿದೆ. ಅದಕ್ಕೆಲ್ಲ ತಾವೆಲ್ಲ ಶ್ರಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ನಮ್ಮ ಈ 17ನೇ ಹಂತದ ಪರೀಕ್ಷೆಯ ವಿಜಯಿಗಳಿಗೆ ಬಹುಮಾನವನ್ನು ಕೊಡುವಂಥ ಹಾಗೂ 18ನೇ ಹಂತದ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ್ನು ಸ್ತುತಿಸುತ್ತಾ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರಾದಂಥ ಜನಾಬ್ ಬಶೀರ್ ಅಹಮದ್ ಶಾಲಿಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಂತಹ ಅಬ್ದುಲ್ ರಹಮಾನ್ ಕತ್ತ ನಂದಾವರ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ನಮಗೆಲ್ಲ ರೀತಿಯಲ್ಲಿಯೂ ಎಲ್ಲ ಸಹಕಾರವನ್ನು ಕೊಡ್ತಾ ನಮ್ಮ ಬೆನ್ನು ತಟ್ಟಿದಂಥ ಒಬ್ಬ ದಾನಿಯಾಗಿದ್ದಾರೆ. ಅಲ್ಲಾಹನು ಅವರಿಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಈ ದೀನಿಗೆ ಅಥವಾ ಈ ಸಂಸ್ಥೆಗೆ ಸಹಕರಿಸಲಿಕ್ಕೆ ಒಳ್ಳೆಯ ಅನುಗ್ರಹವನ್ನು ನೀಡಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿ ಬಶೀರ್ ಸಾಗರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಮ್ಮೊಬ್ಬರು ಹಿತೈಷಿಗಳು, ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕರಿಸುವವರು ಕೂಡ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಶೇಖ್ ಅಬು ಉಮರ್ ಇವರು ನಮ್ಮೊಂದಿಗಿದ್ದಾರೆ. ಸ್ಕಾಲರ್ ಮದೀನತುಲ್ ಮುನವ್ವರ ನಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೂಸಾ ತಲಪಾಡಿ ನಮ್ಮೊಬ್ಬರು ಮುಖ್ಯ ಅತಿಥಿಗಳು. ಈ ಒಂದು ಲರ್ನ್ ದ ಕುರ್ಆನ್ನ ಹುಟ್ಟು ಹಾಕುವುದಕ್ಕೆ ಕಾರಣ ಆ ದಂಪತಿಗಳು ಮೂಸಾ ತಲಪಾಡಿ ಮತ್ತು ವರ್ಷದವರು ಈ ಒಂದು ಒಳ್ಳೆಯ ಯೋಜನೆಯನ್ನು ತಂದು ವ್ಯಾಪಕವಾಗಿ ಹಬ್ಬಿಸಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ತನ್ನಿಂದಾದ ಎಲ್ಲ ಸೇವೆಯನ್ನು ಆ ಲರ್ನ್ ದ ಕುರ್ಆನ್ಗಾಗಿ ಮುಡುಪಾಗಿಟ್ಟುಕೊಂಡು ಈ ಒಂದು ರಂಗದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಅವರು ಇಬ್ಬರು ಕೂಡ ದುಡಿತಾ ಇದ್ದಾರೆ. ಅಲ್ಲಾಹನವರ ಕಾರ್ಯಕ್ರಮವನ್ನು ಸ್ವೀಕರಿಸಲಿ ಅಂತ ಪ್ರಾರ್ಥಿಸುತ್ತಾ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಬ್ದುಲ್ ರಹಮಾನ್ ಬಾಷಾ ನಮ್ಮ ಹಿರಿಯ ಒಬ್ಬ ಸಲಫಿ ಕಾರ್ಯಕರ್ತರು. ಈ ಒಂದು ಊರಿಗೆ ನಮ್ಮ ತೌಹೀದ ಸಂದೇಶವನ್ನು ತಂದು ವ್ಯಾಪಕವಾಗಿ ಹಬ್ಬಿಸಲಿಕ್ಕೆ ಇರುವಂತಹ ಬಾಷಾ ಸಾಹೇಬ್ರವರು ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿ ಜಿ ಅಬ್ದುಲ್ ರಜಾಕ್ ಗೊಲ್ತಮಜಲ್, ಪ್ರೆಸಿಡೆಂಟ್ ಇಸ್ಲಾಹಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸಲೀಂ ಬರಕ ಅವರಿಗೂ, ನೌಶಾದ್ ದಮಾಮ್ ಹಾಗೂ ಹಸನ್ ಬಾವಾ ಎಕ್ಸ್ ಪ್ರೆಸಿಡೆಂಟ್ KSF ಅಲ್ ಕೋಬರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೊಬ್ಬರು ದಾನಿಗಳು SF ಇಸ್ಹಾಕ್ ಫ್ರೂಟ್ಸ್, ಇವರಿಗೂ ಕೂಡ ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ರಿಯಾಜ್ ಅಹಮದ್ ಯುನೈಟೆಡ್ ಬಿಲ್ಡರ್ಸ್ ಕಾರ್ಪೊರೇಷನ್ ನಮ್ಮ ಮಾಜಿ ಉಪಾಧ್ಯಕ್ಷರು, ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಬ್ದುಲ್ ಸಮದ್ ಜುನಿಯನ್ ಫರ್ನಿಚರ್ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂತಹ UN ನಾಸೀರ್
ಫಹದ್ ಫಿಶರ್ಸ್ ಹಾಗೂ ಅಹಮದ್ ಅನ್ಸಾರ್ ಮಾಜಿ ಅಧ್ಯಕ್ಷರು ಹಾಗೂ ಶರೀಫ್ ಎನ್ನಾವಳೆ KSF ಅಲ್ಕೋಬರ್ ಅವರಿಗೆ ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿರುವಂತಹ SEB ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ನಮ್ಮ ಯೂತ್ ವಿಂಗಿನ ಅಧ್ಯಕ್ಷ ಅಂತ ನೌಫಲ್ ಕೊಕ್ಕಡ ಹಾಗೂ ಅದರ ಪದಾಧಿಕಾರಿಗಳು, ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ನ ಎಲ್ಲ ಸದಸ್ಯರಿಗೂ ಹಾಗೂ SKSMನ ವಿವಿಧ ಘಟಕಗಳಿಂದ ಬಂದಂತಹ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಮಸೀದಿಗಳ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ, ಹಾಗೆ SGM ಈ ಒಂದು ಲರ್ನ್ ದ ಕುರಾನ್ನ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿರುವಂಥವರು ನಮ್ಮ SGM ಸಲಫಿ ಗರ್ಲ್ಸ್ ಮೂಮೆಂಟ್ನ ಎಲ್ಲ ಮಹಿಳಾ ವಿಂಗಿನವರು, ಅವರಿಗೂ ಕೂಡ ತಾನು ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸಿ ಅಲ್ಲಾಹು ಸುಬ್ಹಾನಹು ತಆಲಾ ನಮ್ಮ ಈ ಕಾರ್ಯಕ್ರಮವನ್ನು ಸ್ವೀಕರಿಸಲಿ, ನಮ್ಮೆಲ್ಲರನ್ನು ಅವನ ಇಹಪರ ವಿಜಯಗಳನ್ನಾಗಿ ಮಾಡಲಿ ಪ್ರಾರ್ಥಿಸ್ತಾ ನನ್ನ ಸ್ವಾಗತಕ್ಕೆ ಮುಕ್ತಾಯಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.